ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸ್ಗೆ ಕೇಳಿರುವಂಥ ಬ್ರಾಂಚ್ ಅಕೌಂಟಿನ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ದ ಫಾಲೋವಿಂಗ್ ಡೀಟೇಲ್ಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಮೈಸೂರು ಬ್ರಾಂಚ್ ಆಫ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್. ಪ್ರಿಪೇರ್ ಮೈಸೂರು ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್. ನೋಡಿ, ಹೆಡ್ ಆಫೀಸ್ ಇರುವಂಥದ್ದು ಬ್ಯಾಂಗ್ಳೂರಲ್ಲಿ, ಬ್ರಾಂಚ್ ಇರುವಂಥದ್ದು ಮೈಸೂರಿನಲ್ಲಿ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು, ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಬ್ರಾಂಚ್ ಅಕೌಂಟನ್ನು ಮಾಡಬೇಕು. ನಾನು ಆ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ರಾಂಚ್ ಅಕೌಂಟಿನ ಫಾರ್ಮೇಟ್ ಹೇಗೆ, ಬ್ರಾಂಚ್ ಅಕೌಂಟನ್ನು ಹೇಗೆ ಮಾಡಬೇಕು, ಯಾವಾಗ ಬ್ರಾಂಚ್ ಮೆಮೋರಂಡಮ್ ಡೆಟಾರ್ಸ್ ಅಕೌಂಟನ್ನು ಮಾಡಬೇಕು ಅವೆಲ್ಲದನ್ನು ತಿಳಿಸಿದ್ದೆ. ಯಾರು ಪ್ರೀವಿಯಸ್ ವೀಡಿಯೋಸ್ ನೋಡಲಿಲ್ವೋ ಆ ವಿಡಿಯೋಸ್ ನೋಡಿಕೊಂಡು ದೆನ್ ಈ ವಿಡಿಯೋ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಬ್ರಾಂಚ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ನಿಮ್ಮದೇ ಹೆಡ್ ಆಫೀಸ್ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಬ್ರಾಂಚಿಂದ ನಿಮಗೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆಯೋ ಅದನ್ನೆಲ್ಲ ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸಿಗೆ 4 ಎಂಟ್ರಿ ಕೊಟ್ಟಿದ್ದಾರೆ. ಸೊ 4 ಎಂಟ್ರಿಯನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಟು ಬ್ರಾಂಚ್ ಸ್ಟಾಕ್, ಟು ಬ್ರಾಂಚ್ ಪೆಟ್ಟಿ ಕ್ಯಾಶ್, ಟು ಬ್ರಾಂಚ್ ಡೆಟಾಸ್, ಟು ಬ್ರಾಂಚ್ ಫರ್ನಿಚರ್ ಅಂತ ಹೇಳಿ ಡೆಬಿಟ್ ಸೈಡಿಗೆ ಬರೀಬೇಕು. ದೆನ್ ಬ್ರಾಂಚಲ್ಲಿ ಬಿಸ್ನೆಸ್ ರನ್ ಆಗಬೇಕು ಅಂತಂದರೆ ಹೆಡ್ ಆಫೀಸಿಂದ ಗೂಡ್ಸನ್ನು ಕಳಿಸ್ಲೇಬೇಕು. ಅದು ಹೆಡ್ ಆಫೀಸಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ನಾವು ಆ ಕಳಿಸುವಂಥ ಗೂಡ್ಸ್ ಏನಾದರೂ ಕಳಿಸ್ತಾ ಇದ್ದರೆ ಈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ಈ ಗೂಡ್ಸ್ ಸಪ್ಲೈ ಟು ಬ್ರಾಂಚ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೆದು ಕೊಟ್ಟಿರುವಂಥ ಅಮೌಂಟ್ 52,500 ರೂಪಾಯಿ ಬರೀಬೇಕು. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರೆದಿದ್ದೀನಿ ನಾನಿಲ್ಲಿ. ಬ್ರಾಂಚ್ ಸ್ಟಾಕ್, ಬ್ರಾಂಚ್ ಪೆಟ್ಟಿ ಕ್ಯಾಶ್, ಬ್ರಾಂಚ್ ಡೆಟಾರ್ಸ್, ಬ್ರಾಂಚ್ ಫರ್ನಿಚರ್. ಅದಾದಮೇಲೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಬರೀಬೇಕು. ನಾವು ಕಳಿಸಿರುವಂಥ ಗೂಡ್ಸನ್ನು ರಿಟರ್ನ್ ಮಾಡ್ತಾ ಇದ್ರೆ ಅವಾಗ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ಅದು ನಮಗೆ ಇನ್ಕಮ್ ಆಗುತ್ತೆ. ನಾವು ಕಳಿಸ್ತಾ ಇದ್ರೆ ನಮಗೆ ಎಕ್ಸ್ಪೆನ್ಸಸ್. ನಮಗೆ ಬ್ರಾಂಚಿಂದ ಹೆಡ್ ಆಫೀಸಿಗೆ ವಾಪಸ್ ಕಳಿಸ್ತಾ ಇದ್ರೆ ನಾವು ಅವರಿಗೆ ವ್ಯಾಪಾರ ಮಾಡಿ ಅಂತ ಹೇಳಿ ಗೂಡ್ಸನ್ನು ಕಳಿಸ್ತಾ ಇದ್ದೀವಿ. ಒಂದು ವೇಳೆ ವ್ಯಾಪಾರ ಆಗದೇ ಗೂಡ್ಸ್ ಉಳಿದ್ರೆ, ಅಥವಾ ಅಲ್ಲಿ ಏನಾದರೂ ಕಸ್ಟಮರ್ಸಿಗೆ ಆ ಗೂಡ್ಸಿಗೆ ಡಿಮ್ಯಾಂಡ್ ಇಲ್ಲದೇ ಆ ಗೂಡ್ಸನ್ನು ಬ್ರ್ಯಾಂಚ್ ಅವರು ರಿಟರ್ನ್ ಮಾಡ್ತಾ ಇದ್ದರೆ, ಸೊ ಅದನ್ನು ನಾವಿಲ್ಲಿ ಹೆಡ್ ಆಫೀಸ್ ಅವರು ಇಲ್ಲಿ ಮಾರ್ಬೋದು. ಅದು ನಮಗೆ ಇನ್ಕಮ್ ಆಗುತ್ತೆ. ಅದಕ್ಕೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ನಾವು ಕಳಿಸೋದನ್ನು ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್, ನಮಗೆ ರಿಟರ್ನ್ ಮಾಡಿದ್ರೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಎಷ್ಟು ಅಮೌಂಟ್ ಇದೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್? 2,500 ಇದೆ. ದೆನ್ ನಾವು ಕಳಿಸಿರೋಂಥ ಐಟಮನ್ನು ಅವರು ಸೇಲ್ ಮಾಡಿ ನಮಗೆ ದುಡ್ಡು ಕೊಡಬೇಕು. ಅದಕ್ಕೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಅದು ನಮಗೆ ಇನ್ಕಮ್ ಆಗುತ್ತೆ. ಅದನ್ನು ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ 2 ಎಂಟ್ರಿ ಬರುತ್ತೆ. ಒಂದು ಕ್ಯಾಶ್ ಸೇಲ್ಸ್ ಮತ್ತು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಕ್ಯಾಶ್ ಸೇಲ್ಸ್ ಅಂದರೆ ನಾವು ಕಳಿಸಿರುವಂಥ ಐಟಮನ್ನು ದುಡ್ಡಿಗೆ ಮಾರ್ತಿದ್ದಾರೆ. ಕ್ವಶನಲ್ಲಿ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ, 27,500 ರೂಪಾಯಿ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ 33,200 ರೂಪಾಯಿ ಇದೆ. ನೆನ್ಪಿಟ್ಕೊಳ್ಳಿ, ಕ್ವಶನಲ್ಲಿ ಕೊಟ್ಟಿರೋವಂಥ 5 ಎಂಟ್ರಿಗಳನ್ನು ಬ್ರಾಂಚ್ ಅಕೌಂಟಿಗೆ ಬರೀಲಿಕ್ಕಿಲ್ಲ. ಎ, ಬಿ, ಸಿ, ಡಿ, ಎಸ್. ಎ ಫಾರ್ ಅಲೋಯನ್ಸ್, ಬಿ ಫಾರ್ ಬ್ಯಾಡ್ ಡೇಟ್ಸ್, ಸಿ ಫಾರ್ ಕ್ರೆಡಿಟ್ ಸೇಲ್ಸ್, ಡಿ ಫಾರ್ ಡಿಸ್ಕೌಂಟ್, ಎಸ್ ಫಾರ್ ಸೇಲ್ಸ್ ರಿಟರ್ನ್. ಈ 5 ಎಂಟ್ರಿಯನ್ನು ನಾವು ಬ್ರಾಂಚ್ ಅಕೌಂಟಿಗೆ ಬರೀಲಿಕ್ಕಿಲ್ಲ. ಎ, ಬಿ, ಸಿ, ಡಿ, ಎಸ್ ನೆನ್ಪಿಟ್ಕೊಂಡಿರಿ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರೀಬೇಕು. ಗೂಡ್ಸ್ ಕಳಿಸಿದ್ದಕ್ಕೆ ಒಂದು ಎಂಟ್ರಿ. ದೆನ್ ನಮ್ಮದೊಂದು ಬ್ರಾಂಚ್ ಇದೆ ಅಂತಂದರೆ ಆ ಬ್ರಾಂಚಲ್ಲಿ ಎಕ್ಸ್ಪೆನ್ಸಸ್ ಆಗೇ ಆಗುತ್ತೆ. ಬ್ರಾಂಚಿನ ಎಕ್ಸ್ಪೆನ್ಸಸ್ಸಿಗೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಈಗ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಚೆಕ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಬ್ರಾಂಚಿನ ಎಕ್ಸ್ಪೆನ್ಸಸ್ ಯಾವ್ದಾವ್ದು ಆಗ್ತಾ ಇದೆ? ಸ್ಯಾಲ್ರಿ ಇದೆ, ಅದರ್ ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಆ್ಯಂಡ್ ಟ್ಯಾಕ್ಸ್ ಇದೆ, ಪೆಟ್ಟಿ ಕ್ಯಾಶ್ ಇದೆ, ಫರ್ನಿಚರ್ ಇದೆ. ಇವೆಲ್ಲದೂ ಕೂಡ ಬ್ರಾಂಚಿನ ಎಕ್ಸ್ಪೆನ್ಸಸ್. ನಮ್ಮದು ಬ್ರಾಂಚ್ ಇದೆ ಅಂತಂದರೆ ಬ್ರಾಂಚಲ್ಲಿ ಎಂಪ್ಲಾಯೀಸಿನ ಸ್ಯಾಲ್ರಿಯನ್ನು ನಾವೇ ಪೇ ಮಾಡಬೇಕು. ದೆನ್ ಅಲ್ಲಿ ಓನ್ ಬಿಲ್ಡಿಂಗ್ ಇಲ್ಲ ಅಂತಂದರೆ ಬಾಡಿಗೆ ಕಟ್ಟಬೇಕು. ಸಣ್ಣ ಪುಟ್ಟ ಖರ್ಚನ್ನು ನಾವೇ ನೋಡ್ಕೊಳ್ಬೇಕು. ಅಲ್ಲಿ ಅಸೆಟಿನ ಎಕ್ಸ್ಪೆನ್ಸಸ್ಸನ್ನು ನಾವೇ ನೋಡ್ಕೊಳ್ಬೇಕು. ಸೊ ಇದೆಲ್ಲದೂ ಕೂಡ ಹೆಡ್ ಆಫೀಸಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನೀವು ಆರ್ಡರ್ ವೈಸ್ ಸೊಲ್ಯೂಷನ್ ಮಾಡ್ತಾ ಹೋಗಿ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಆದಮೇಲೆ ಗೂಡ್ಸ್ ಕಳಿಸಿದ್ದಕ್ಕೆ ಒಂದು ಎಂಟ್ರಿ, ಅದು ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಬ್ರಾಂಚಿನ ಎಕ್ಸ್ಪೆನ್ಸಸ್ಸಿಗೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ದೆನ್ ನಾವು ಕಳಿಸಿರುವಂಥ ಐಟಮನ್ನು ಅವ್ರು ಸೇಲ್ ಮಾಡಬೇಕು. ಅದು ನಮಗೆ ಇನ್ಕಮ್ ಆಗುತ್ತೆ. ಅದಕ್ಕೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಬೈ ಬ್ಯಾಂಕ್ ಅಕೌಂಟ್ ಅಂಡರಲ್ಲಿ 2 ಎಂಟ್ರಿ ಬರುತ್ತೆ, ಕ್ಯಾಶ್ ಸೇಲ್ಸ್ ಮತ್ತು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್. ಈ ಕ್ವಶನಲ್ಲಿ ಕ್ಯಾಶ್ ಸೇಲ್ಸು 27,500 ರೂಪಾಯಿ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸು 33,200 ರೂಪಾಯಿ ಇದೆ. ಎರಡನ್ನು ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿ ಬೇಕಾದರೂ ಬರೀಬೋದು, ಅಥವಾ ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬೇಕಾದರೂ ಬರ್ಕೊಳ್ಬೋದು. ದೆನ್ ಗೂಡ್ಸ್ ರಿಟರ್ನ್ ಮಾಡ್ತಾ ಇದ್ರೆ, ಗೂಡ್ಸ್ ಕಳಿಸೋದು ಎಕ್ಸ್ಪೆನ್ಸಸ್, ಗೂಡ್ಸ್ ರಿಟರ್ನ್ ಮಾಡ್ತಾ ಇದ್ರೆ ಇನ್ಕಮ್ ಆಗುತ್ತೆ. ಅದಕ್ಕೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರೀಬೇಕು. ಒಟ್ಟು 7 ಎಂಟ್ರಿ, 1, 2, 3,
5 ದೆನ್ ಲಾಸ್ಟ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೆಯೋದು ಹೇಗೆ? ಓಪನಿಂಗ್ ಬ್ರಾಂಚ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ರಾಂಚ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಇನ್ಕಮ್ ಆಗುತ್ತೆ. ಬೈ ಬ್ರಾಂಚ್ ಸ್ಟಾಕ್ 12,500, ಬೈ ಬ್ರಾಂಚ್ ಪೆಟ್ಟಿ ಕ್ಯಾಶ್ 170, ಬೈ ಬ್ರಾಂಚ್ ಫರ್ನಿಚರ್ 2,500. ಬಟ್ ಈ ಪ್ರಾಬ್ಲಮ್ನಲ್ಲಿ ಬ್ರಾಂಚ್ ಡೆಟಾರ್ಸ್ ಕೊಡಲಿಲ್ಲ, ಓಪನಿಂಗ್ ಡೆಟಾರ್ಸ್ ಇದೆ ಬಟ್ ಕ್ಲೋಸಿಂಗ್ ಡೆಟಾರ್ಸ್ ಕೊಡಲಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ಮೆಮೋರಂಡಮ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಮಾಡಬೇಕು ಅಂತಂದರೆ ಓಪನಿಂಗ್ ಡೆಟಾರ್ಸ್ ಕೊಟ್ಟು ಕ್ಲೋಸಿಂಗ್ ಡೆಟಾರ್ಸ್ ಕೊಡದೇನೆ ಇದ್ದರೆ ಬ್ರಾಂಚ್ ಡೆಟಾರ್ಸ್ ಅಕೌಂಟನ್ನು ನಾವು ಮಾಡಬೇಕಾಗತ್ತೆ. ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರೆ ಬಟ್ ಈ ಕ್ಲೋಸಿಂಗ್ ಡೆಟಾರ್ಸ್ ನಮಗೆ ಆಮೇಲೆ ಬಂದಿರುವಂಥದ್ದು ಕ್ವಶನಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಮೆಮೋರಂಡಮ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಮಾಡಬೇಕು. ಈ ಅಕೌಂಟ್ ಮಾಡೋದು ತುಂಬಾ ಈಸಿ. ಹೇಗೆ ಮಾಡಬೇಕು ಅಂತಂದರೆ ಮೆಮೋರಂಡಮ್ ಬ್ರಾಂಚ್ ಡೆಟಾರ್ಸ್ ಅಕೌಂಟನ್ನು ಫಸ್ಟು ಓಪನಿಂಗ್ ಬ್ರಾಂಚ್ ಡೆಟಾರ್ಸ್ ಅಕೌಂಟನ್ನು ಬರ್ಕೊಳ್ಬೇಕು. ಕ್ವಶನಲ್ಲಿ ಓಪನಿಂಗ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಕೊಟ್ಟಿದ್ದಾರೆ, 6,500 ರೂಪಾಯಿ ಓಪನಿಂಗ್ ಡೆಟಾರ್ಸ್ ಇದೆ. ಅದಾದಮೇಲೆ ABCDS ಅನ್ನು ಆರ್ಡರ್ ವೈಸಲ್ಲಿ ಬರೀತಾ ಹೋಗಬೇಕು. ಎ ಅಂದರೆ ಅಲೋಯನ್ಸ್, ಕ್ವಶನಲ್ಲಿ ಅಲೋಯನ್ಸ್ ಕೊಡಲಿಲ್ಲ. ಬಿ ಅಂದರೆ ಬ್ಯಾಡ್ ಡೆಟ್ಸ್, ಕ್ರೆಡಿಟ್ ಸೈಡ್ನಲ್ಲಿ ಬೈ ಬ್ಯಾಡ್ ಡೆಟ್ಸ್ ಅಂತ ಬರೆದು ಕ್ವಶನಲ್ಲಿ ಕೊಟ್ಟಿರುವಂಥ ಅಮೌಂಟ್ ಬರ್ಕೊಳ್ಬೇಕು. ಸಿ ಅಂತಂದರೆ ಡೆಬಿಟ್ ಸೈಡಿಗೆ ಒಂದು ಎಂಟ್ರಿ, ಕ್ರೆಡಿಟ್ ಸೈಡಿಗೆ ಒಂದು ಎಂಟ್ರಿ. ಸಿ ಫಾರ್ ಕ್ರೆಡಿಟ್ ಸೇಲ್ಸ್ ಡೆಬಿಟ್ ಸೈಡಿಗೆ ಬರೀಬೇಕು. ನೆಕ್ಸ್ಟ್ ಸಿ ಫಾರ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಎ ಅಲೋಯನ್ಸ್ ಕೊಟ್ಟಿಲ್ಲ, ಬಿ ಬ್ಯಾಡ್ ಡೆಟ್ಸ್ ಬರೆದಿದ್ದೀವಿ. ಸಿ ಅಂದರೆ ಡೆಬಿಟಿಗೆ ಒಂದು ಎಂಟ್ರಿ, ಕ್ರೆಡಿಟಿಗೆ ಒಂದು ಎಂಟ್ರಿ. ಡೆಬಿಟಿಗೆ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟಿಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಡಿ ಫಾರ್ ಡಿಸ್ಕೌಂಟ್, ಕ್ವಶನಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಬರ್ಕೊಳ್ಬೇಕು. ಎಸ್ ಫಾರ್ ಸೇಲ್ಸ್ ರಿಟರ್ನ್ ಅನ್ನು ಬರ್ಕೊಳ್ಬೇಕು. ಏನಕ್ಕೆ ಈ ಅಕೌಂಟ್ ಮಾಡಬೇಕು? ನಮಗೆ ಕ್ಲೋಸಿಂಗ್ ಡೆಟಾರ್ಸ್ ಗೊತ್ತಿಲ್ಲ, ಕ್ಲೋಸಿಂಗ್ ಡೆಟಾರ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಅಕೌಂಟ್ ಮಾಡಬೇಕು. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಡು ABCDS ಬರೀಬೇಕು. ಅಲ್ಲಿಗೆ ಟೋಟಲ್ ಏನಾಗುತ್ತೆ ನೋಡಬೇಕು. ಟೋಟಲ್ ನೋಡಿ, ಇಲ್ಲಿ 32,500 ಪ್ಲಸ್ 6,000 ರೂಪಾಯಿ. ಇಲ್ಲಿ ಜಾಸ್ತಿ ಎಲ್ಲಿದೆ ನೋಡಬೇಕು. ಡೆಬಿಟಲ್ಲಿ ಜಾಸ್ತಿ ಇದೆ, 39,000 ಇದೆ. ಅದೇ ಟೋಟಲನ್ನು ಕ್ರೆಡಿಟಿಗೂ ಬರ್ಕೊಳ್ಬೇಕು. 39,000ದಿಂದ ಎಲ್ಲ ಅಮೌಂಟನ್ನು ಕಳಿಬೇಕು. ಕಳೆದಾಗ ಏನು ಬ್ಯಾಲೆನ್ಸ್ ಬರುತ್ತೆ ಅದೇ ಕ್ಲೋಸಿಂಗ್ ಡೆಟಾರ್ಸ್ ಆಗಿರುತ್ತೆ. ಈಗ ಕ್ಲೋಸಿಂಗ್ ಡೆಟಾರ್ಸ್ 3,050 ರೂಪಾಯಿ ಬಂದಿದೆ, ಅದನ್ನೇ ನಾನಿಲ್ಲಿ ಬರ್ಕೊಂಡಿದ್ದೀನಿ 3,050. ಒಟ್ಟು ಬ್ರ್ಯಾಂಚ್ ಅಕೌಂಟಿಗೆ ಬರುವಂಥದ್ದು 7 ಎಂಟ್ರಿ. ಓಪನಿಂಗ್ ಬ್ಯಾಲೆನ್ಸಿಗೆ 1 ಎಂಟ್ರಿ, ಗೂಡ್ಸ್ ಕಳಿಸ್ತಾ ಇದ್ದರೆ ಎರಡನೇ ಎಂಟ್ರಿ. ಎಲ್ಲ ಪ್ರಾಬ್ಲಮಲ್ಲಿ ಗೂಡ್ಸ್ ಕಳಿಸ್ತಾರೆ. ದೆನ್ ಬ್ರಾಂಚಿನ ಎಕ್ಸ್ಪೆನ್ಸಸ್ಸಿಗೆ 3ನೇ ಎಂಟ್ರಿ, ಸೇಲ್ ಮಾಡಿದ್ದಕ್ಕೆ 4ನೇ ಎಂಟ್ರಿ, ಗೂಡ್ಸ್ ರಿಟರ್ನ್ ಮಾಡ್ತಾ ಇದ್ದರೆ 5ನೇ ಎಂಟ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸಿಗೆ 6ನೇ ಎಂಟ್ರಿ. ಲಾಸ್ಟಿಗೆ ಫೈನಲ್ಗೆ ಬ್ರಾಂಚಿಂದ ಪ್ರಾಫಿಟ್ ಆಗ್ತಾ ಇದೆಯಾ ಲಾಸ್ ಆಗ್ತಾ ಇದೆಯಾ ಅಂತ ಐಡೆಂಟಿಫೈ ಮಾಡಿ ಬರೀಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು? ಇನ್ಕಮನ್ನು ಟೋಟಲ್ ಮಾಡಬೇಕು, ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಬೇಕು. ಈಗ ಇನ್ಕಮಿನ ಟೋಟಲ್ ಮಾಡೋದು ಹೇಗೆ? 10,250 ಪ್ಲಸ್ 150 ಪ್ಲಸ್ 6,500 ಪ್ಲಸ್ 2,000 ಪ್ಲಸ್ 52,500 ಪ್ಲಸ್ 6250 ಪ್ಲಸ್ 1250 ಪ್ಲಸ್ 2,000 ಪ್ಲಸ್ 1250 ಪ್ಲಸ್ 1,000 ಬರುವಂಥ ಆನ್ಸರ್ 83,150 ಇದೆ. ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಕ್ರೆಡಿಟಿನ ಟೋಟಲ್ ಮಾಡಿ 27,500 ಪ್ಲಸ್ 33,200 ಪ್ಲಸ್ 2,500 ಪ್ಲಸ್ 12,500 ಪ್ಲಸ್ 170 ಪ್ಲಸ್ 2,500 ಪ್ಲಸ್ 3050 81,420 ಇದೆ. ಡೆಬಿಟಲ್ಲಿ 83,000 ಇದೆ, ಕ್ರೆಡಿಟಲ್ಲಿ 81,000 ಚಿಲ್ಲರೆ ಇದೆ. ಜಾಸ್ತಿ ಇರೋದನ್ನು ಎರಡೂ ಕಡೆ ಬರ್ಕೊಳ್ಬೇಕು. ಈಗ ಜಾಸ್ತಿ ಇರೋದು ಎಷ್ಟು ಅಂತಂದರೆ 83,150 ರೂಪಾಯಿ ಜಾಸ್ತಿ ಇದೆ. ಡೆಬಿಟಲ್ಲಿ ಆನ್ಸರ್ ಜಾಸ್ತಿ ಇದೆ, ಕ್ರೆಡಿಟಲ್ಲಿ ಕಮ್ಮಿ ಇದೆ. ಸೊ ಈಗ ಬೈ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಬ್ಯಾಲೆನ್ಸ್ ಬರೀಬೇಕು. ಈಗ ನೆಟ್ ಲಾಸ್, ಈ ಬ್ರ್ಯಾಂಚಿಂದ ಲಾಸ್ ಆಗ್ತಾ ಇದೆ. ಡೆಬಿಟಲ್ಲಿ ಬ್ಯಾಲೆನ್ಸ್ ಬಂದರೆ ನೆಟ್ ಪ್ರಾಫಿಟ್ಟು, ಕ್ರೆಡಿಟಲ್ಲಿ ಬ್ಯಾಲೆನ್ಸ್ ಬಂದರೆ ನೆಟ್ ಲಾಸ್. ನೆಟ್ ಲಾಸ್ ಬರೆಯೋದು ಹೇಗೆ? 83,150ಇಂದ ಇವಿಷ್ಟನ್ನು ಲೆಸ್ ಮಾಡಬೇಕು. 83,150ಇಂದ ಕ್ರೆಡಿಟಿನ ಟೋಟಲ್ 81,420 ಇತ್ತು, ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 1,730 ಲಾಸ್. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಬ್ರಾಂಚ್ ಫರ್ನಿಚರ್ ಕೊಟ್ಟಿರ್ತಾರೆ, ಕ್ಲೋಸಿಂಗ್ ಬ್ರಾಂಚ್ ಫರ್ನಿಚರ್ ಕೊಡಲ್ಲ. ಇನ್ಸ್ಟೆಡ್ ಆಫ್ ದ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಕ್ಲೋಸಿಂಗ್ ಬ್ರಾಂಚ್ ಫರ್ನಿಚರ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಓಪನಿಂಗ್ ಫರ್ನಿಚರಿಂದ ಇದೇ ಪ್ರಾಬ್ಲಮಲ್ಲಿ ಫಾರ್ ಎಕ್ಸಾಂಪಲ್ 10% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. 2,000 ರೂಪಾಯಿ ಫರ್ನಿಚರ್ ಅಮೌಂಟ್ ಇದೆ. ಡಿಪ್ರಿಸಿಯೇಷನ್ 10% ಅಂದರೆ 200 ರೂಪಾಯಿ, ಅದರ ವ್ಯಾಲ್ಯೂ ಕಮ್ಮಿ ಆಗುತ್ತೆ. 2,000ದಲ್ಲಿ 200 ರೂಪಾಯಿ ಕಳೆದು 1,800 ರೂಪಾಯಿ ಬೈ ಬ್ರಾಂಚ್ ಫರ್ನಿಚರ್ ಅಂತ ಬರೀಬೇಕು. ಡೆಬಿಟಲ್ಲಿ 2,000, ಕ್ರೆಡಿಟಲ್ಲಿ 1,800 ರೂಪಾಯಿ. ಸೊ ಆ ಥರದಲ್ಲಿ ಬರೀಲಿಕ್ಕಿರುತ್ತೆ.
ಅದು ಯಾವಾಗ ಡಿಪ್ರಿಸಿಯೇಷನ್ ಕೊಟ್ಟಾಗ ಮಾತ್ರ. ಸೊ ಇದರಲ್ಲಿ 15 ಮಾರ್ಕ್ಸಿಗೆ ಹೇಗೆ ಕೇಳ್ತಾರೆ ಅಂತಂದರೆ, ಮೆಮೋರೆಂಡಮ್ ಬ್ರಾಂಚ್ ಅಕೌಂಟ್ ಮಾಡಬೇಕು, ಮೆಮೋರೆಂಡಮ್ ಬ್ರಾಂಚ್ ಡೆಟಾಸ್ ಅಕೌಂಟ್ ಮಾಡಬೇಕು, ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೆ. ಯಾವಾಗಲೂ ಪ್ರಾಫಿಟೇ ಬರಬೇಕು ಅಂತಿಲ್ಲ, ಕೆಲವೊಂದು ಸತಿ ಲಾಸ್ ಕೂಡ ಬರುತ್ತೆ. ಈಗ ಲಾಸ್ ಬಂದರೆ ಕ್ರೆಡಿಟ್ ಸೈಡಿಗೆ, ಪ್ರಾಫಿಟ್ ಬಂದರೆ ಡೆಬಿಟ್ ಸೈಡಿಗೆ ಬರೀಬೇಕು. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.